ಹೋಗಿದಾವೆ ಗಾಡಿ ನನ್ನ ಅನ್ಸ್ಮಟ ದಯವಿಟ್ಟು ಈಗ ಏನು ಕ್ರಮ ಆದ್ರೂ ತೊಗೊಳ್ತಿರೋ ಅಥವಾ ನೋಡಿ ಸುಮ್ಮಬಿಡ್ತಿರೋ ಹಾಗೆ ಸುಮ್ಮನೆ ಇಡೋದಲ್ಲ. ಹಾಂ ದಡ್ಡಿ ಸರ್ ಪೆಟ್ರೋಲಿಂಗ್ ಅಂದ್ರೆ ಆಯ್ತು ಅದೇ ಆಯ್ತು ನಿಮ್ಮ ಕಣ್ಣು ಮುಂದೆ ಆಯ್ತು ಸರ್ ದಡ್ಡಿ ಸರ್ ಪ್ಲೀಸ್ ಆಯ್ತು ಸರ್ ನಾ ಕೇಳ್ತೀನಿ ನಿಮ್ಮ ಕಣ್ಣು ಎದುರಿಗೆ ಏನಾದರೂ ಅತ್ಯಾಚಾರ ನಡೀತೀರಿ ಇಲ್ಲ ನಾನು ಸಂಬಂಧಪಡೋದಿಲ್ಲ ನಾನು ಇಷ್ಟೇ ಕೆಲಸ ಮಾಡ್ತಿರೋ ಅಥವಾ ಇದನ್ನ ಹ್ಯಾಂಡ್ ಓವರ್ ತೊಗೊಂಡು ಏನಾದ್ರು ಕೇಸ್ ಮುಂದುವರ್ಸೋಕೆ ಸಾಧ್ಯನೋ ನೀವು ಮೇಲಾಧಿಕಾರಿಗಳಿಗೆ ಅಲ್ಲ ನೀವು ನಿಮ್ಗೇನು ಸಂಬಂಧಪಡೋದಿಲ್ಲ ಇದು ನಾವು ರೋಡ್ ಅಲ್ಲ ಸರ್ ನಿಮ್ಮ ಕಣ್ಣು ಮುಂದೆ ಏನಪ್ಪ ಅಂದ್ರೆ ಇಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅದು ಸಾಗ್ತಾ ಇದೆ ಅದಕ್ಕೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ತಾವು ನಿಮ್ಮ ಮೇಲಾಧಿಕಾರಿ ತಿಳಿಸಿ ಏನು ಸರ್ ನಾವು ರಿಯಾಲಿಟಿ ತೆಗೆಸ್ಕೊಂಡು ಹೋಗ್ತಿರ್ತಾರೆ ಬರ್ರಿ ಸರ್ ದಯವಿಟ್ಟು ಕೇಳ್ಬಿಡಿ ಅವ್ರು ನೋಡ್ಬೇಕೇನಪ್ಪ ಅಂದ್ರಾಗ ಇಷ್ಟೊಂದು ಉಸುಕನ್ನು ಸಾಗಿಸ್ತಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ರಾತ್ರಿ ಹಗಲಂತೆ ಉಸುಕು ಹೊಡಿತಾರೆ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಸಂಬಂಧಪಟ್ಟ ಇಲಾಖೆಗಳು ಏನು ಮಕ್ಕೊಂಡವೋ ಏನೋ ಗೊತ್ತಿಲ್ಲ ಏನಪ್ಪ ಅಂದ್ರೆ ಇವತ್ತು ನಾವು ಕಾರ್ಯಾಚರಣೆ ಹಾಕಿ ಪೊಲೀಸರಿಗೆ ಕಾಲ್ ಮಾಡಿದ್ದೀವಿ ಪೊಲೀಸರು ಬರ್ಬೋದು ತಂದೆ ಅನಿಸುತ್ತೆ ಸತತವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸಾಕ್ತೈತಿ ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಹಿಂದಿನಂಥ ಎಸ್ ಪಿ ಅವರು ಒಂದಿಷ್ಟು ಕ್ರಮವನ್ನು ತೊಗೊಂಡಿದ್ರು ಈಗೂ ಇದ್ದಂಥ ಎಸ್ ಪಿ ಅವರು ಕ್ರಮವನ್ನು ತೊಗೊಳ್ಳಿ ಅಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ದಯವಿಟ್ಟು ಈಗ 112 ಕರೆ ಮಾಡಿದ್ದೀವಿ ಸರ ಬಟ್ ಆಗಲೇ ನಿಮ್ಗೆ ಕರೆ ಬಂದಿರ್ಬೋದು ಅನಿಸತಿ ಮತ್ತು ನಿಮ್ಮ ಬರಲ್ಲ ಸರ್ ಆಯ್ತು ಈಗ ನಿಮ್ಮ ಕಣ್ಣೆದ್ರಿಗೆ ಏನಪ್ಪ ಅಂದ್ರೆ ಅಕ್ರಮವಾಗಿ ಮರಳುಗಾರಿಕೆ ನಡೀತಾ ಇದೆ ಕಣ್ಣು ಮುಂದೆ ಹೋಗಿದಾವೆ ಗಾಡಿ ನನ್ನ ಅನ್ಸ್ಮಟ ದಯವಿಟ್ಟು ಈಗ ಏನು ಕ್ರಮ ಆದ್ರೂ ತೊಗೊಳ್ತಿರೋ ಅಥವಾ ನೋಡಿ ಸುಮ್ಮಬಿಡ್ತಿರೋ ಹಾಗೆ ಸುಮ್ಮನೆ ಇಡೋದಲ್ಲ. ಹಾಂ ದಡ್ಡಿ ಸರ್ ಪೆಟ್ರೋಲಿಂಗ್ ಅಂದ್ರೆ ಆಯ್ತು ಅದೇ ಆಯ್ತು ನಿಮ್ಮ ಕಣ್ಣು ಮುಂದೆ ಆಯ್ತು ಸರ್ ದಡ್ಡಿ ಸರ್ ಪ್ಲೀಸ್ ಆಯ್ತು ಸರ್ ನಾ ಕೇಳ್ತೀನಿ ನಿಮ್ಮ ಕಣ್ಣು ಎದುರಿಗೆ ಏನಾದರೂ ಅತ್ಯಾಚಾರ ನಡೀತೀರಿ ಇಲ್ಲ ನಾನು ಸಂಬಂಧಪಡೋದಿಲ್ಲ ನಾನು ಇಷ್ಟೇ ಕೆಲಸ ಮಾಡ್ತಿರೋ ಅಥವಾ ಇದನ್ನ ಹ್ಯಾಂಡ್ ಓವರ್ ತೊಗೊಂಡು ಏನಾದ್ರು ಕೇಸ್ ಮುಂದುವರ್ಸೋಕೆ ಸಾಧ್ಯನೋ ನೀವು ಮೇಲಾಧಿಕಾರಿಗಳಿಗೆ ಅಲ್ಲ ನೀವು ನಿಮ್ಗೇನು ಸಂಬಂಧಪಡೋದಿಲ್ಲ ಇದು ನಾವು ರೋಡ್ ಅಲ್ಲ ಸರ್ ನಿಮ್ಮ ಕಣ್ಣು ಮುಂದೆ ಏನಪ್ಪ ಅಂದ್ರೆ ಇಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅದು ಸಾಗ್ತಾ ಇದೆ ಅದಕ್ಕೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ತಾವು ನಿಮ್ಮ ಮೇಲಾಧಿಕಾರಿ ತಿಳಿಸಿ ಏನು ಸರ್ ನಾವು ರಿಯಾಲಿಟಿ ತೆಗೆಸ್ಕೊಂಡು ಹೋಗ್ತಿರ್ತಾರೆ ಬರ್ರಿ ಸರ್ ದಯವಿಟ್ಟು ಕೇಳ್ಬಿಡಿ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲ ಸರ್ ದಯವಿಟ್ಟು ತಮ್ಮ ಗಮನಕ್ಕೆ ನಾನು ತರ್ತಿದ್ದೀನಿ ಅದು ನಡೀತಾ ಇದೆ ನಮ್ಮ ಕೆಲಸ ಎಲ್ಲ ನೀವು ಮಾಡಿ ಡ್ಯೂಟಿ ನಾವು ಮಾಡ್ತಿದ್ದೀವಿ ದಯವಿಟ್ಟು ರಿಯಾಲಿಟಿ ಇದೆಲ್ಲ ಚೆಕ್ ಮಾಡಿ ಸರ್ ಒಂದು ಸ್ವಲ್ಪ ದಯವಿಟ್ಟು ಬನ್ನಿ ಸರ್ ಪ್ಲೀಸ್ ರಿಯಾಲಿಟಿ ಅವ್ರಿಗೆ ಚೆಕ್ ಮಾಡಿರಲ್ಲ ಮತ್ತು ನೀವು ಬಂದಿರಲ್ಲ ಅದಕ್ಕೆ ಅಲ್ಲ ಸರ್ ತಾವು ಮಾಡುವ ಡ್ಯೂಟಿ ಸರ್ ತಮ್ಗೆ ಸಂಬಳ ಇದೆ ನಮ್ಮ ಸಂಬಳ ಇಲ್ಲ ಸರ್ ಈ ನಾಡಿನ ನಾಗರಿಕನಾಗಿ ನಾವು ಏನಪ್ಪ ಕೇಳ್ತಾ ಇರೋ ಸರ್ ರೋಡ್ ಅಡೆತಡೆ ಆಗಿದ್ದು ಆಕ್ಸಿಡೆಂಟ್ ಆಗಿದ್ದು ಕೆಲಸಕ್ಕೆ ನಾವು ಇಲ್ಲ ಆಯ್ತು ಸರ್ ತಮ್ಮ ಎದುರಿಗೆ ಕಣ್ಣೆದುರಿಗೆ ಉಸಿನ ಗಾಡಿಗಳು ಸಾಕ್ತಿದಾವ ದಯವಿಟ್ಟು ಬರ್ರಿ ಪುಣ್ಯವಂತರಿ ಅಂತೇಳಿ ಕೇಳಾಕ್ತೀವಿ ತಾವು ಬಂದು ಕೇಳ್ತಿರೋ ಅಂತ ನಾನು ತಿಳ್ಕೊಂಡಿದ್ದೀನಿ ಹೋಗ್ತಿರ್ತಾರ ಅವರು ಅದೇ ನೀವು ಹೆಂಗೆ ಹೇಳ್ತೀರಿ ಸರ್ ರಾಯಲ್ಟಿ ಹೊಡೆದ ಅವ್ರು ತೆಗ್ಸಿಲ್ಲ ನಾನು ಹೇಳ್ತೀನಿ ನಾವು ತೆಗ್ಸ್ಕೊಂಡ್ರೆ ಯಾಕೆ ಬಿಟ್ಟು ಕಳ್ನಂಗೆ ಕೊಡುತ್ತಾ ಸರ್ ನೀವೇ ಅಡ್ವಾನ್ಸಾಗಿ ಹೆಂಗೆ ಹೇಳ್ತೀರಿ ಸರ್ ರಾಯಲ್ಟಿ ತೆಗ್ಸಿದಾರೆ ಅಂತ ಹೇಳಿ ಸರ್ ಅಂತ ಇದರ ಮೇಲೆ DSP ಅವರು ಚೆಕ್ ಮಾಡೋದು ಅಧಿಕಾರ ಅದು ಸರ್ ನಿಮ್ಮ ಕಣ್ಣೆದ್ರಿಗೆ ನಡೆದಿದ್ದನ್ನ ನೀವು ಚೆಕ್ ಮಾಡಲ್ಲ ಹಂಗಾರೆ ಸಣ್ಣ ಸಣ್ಣ ಗಾಡಿಗಳು ಕೋಳಿ ಗಾಡಿ ಕುರಿ ಗಾಡಿ ಹೊಂಟಾಗ ಯಾಕೆ ಚೆಕ್ ಮಾಡ್ತೀರಿ ಸರ್ ಅವರೇ ಬರಬೇಕು DSP ಬರಬೇಕು ಅಧಿಕಾರ ಕೊಟ್ಟಿರ್ತಾರ ಅದನ್ನ ಮಾಡ್ತಿರ್ತಾರೆ ಸರ್ ನಿಮ್ಮ ಕಣ್ಣೆದ್ರೆ ಉಸಿನ ಗಾಡಿ ಐತಿ ಬರಲ್ಲ ಅಂತಿರಲ್ಲ ದಡ್ಡಿ ಸರ್ ಬರಲ್ಲ ಬರ್ತೇವೆ ಬರ್ರಿ ಪ್ಲೀಸ್ ಬರ್ರಿ ಸರ್ ಪ್ಲೀಸ್ ಬರ್ರಿ ಒಂದಿಷ್ಟು ಗೌರವ ಸರ್ ಇದು ಒಳ್ಳೆ ಲಕ್ಷಣ ಅಲ್ಲ ಹೌದಾ ಹಾಂ ಬರ್ರಿ ಪ್ಲೀಸ್ ನೀವು ಆ ಥರ ನಡ್ಕೋಬಾರ್ದು ಹೌದಾ ಅದು ಒಳ್ಳೆ ಲಕ್ಷಣ ಅಲ್ಲ ಸರ್ ತಾವು ದಯವಿಟ್ಟು ಏನಪ್ಪ ಅಂದ್ರೆ ಬಂದು ಕೇಳ್ಬೇಕು ಅಟ್ಲೀಸ್ಟ್ ಏನಪ್ಪ ರಾಯಲಿಟಿಯಲ್ಲಿದೆ ನಿಂದು ತಮ್ಮ ಯಾಕೆ ನೀವು ರಾಯಲಿಟಿ ಅನ್ನೋದು ಇರ್ಲಾರ್ದ ಗಾಡಿ ಹೊಡಿತಪ್ಪ ಇದು ತಪ್ಪಲ್ವಾ ತಮ್ಮ ಅಂತಂದು ನೀವು ಒಂದು ಮಾತು ಕೇಳಿದ್ರೆ ಆ ವ್ಯವಸ್ಥೆ ಬದಲಾಗ್ತೈತಿ ತಾವು ಬಂದು ಕೇಳಿದ್ರಿ ಏನು ತಪ್ಪಲ್ಲ ಸರ್ ಹೌದಾ ಹೌದಾ ಇಲ್ಲ ಅವ್ರು ಸಾಹೇಬ್ರು ಅಂತ ಕೇಳ್ತಾರೆ ಅವ್ರಿಗೆ ಹೌದಾ ರಾಯಲಿಟಿಯಲ್ಲಿ ತಮ್ಮ ಅಂತ ಕೇಳೋರು ಅಲ್ಲ ಅವ್ರಿಗೆ ಕೇಳಿ ಅವ್ರು ಹೌದಾ ಎಲ್ಲಿ ತಮ್ಮ ರಾಯಲಿಟಿಯಲ್ಲಿ ತೋರಿಸುತ್ತೆ ಅಷ್ಟೇ ತಮ್ಮ ಸಾಹೇಬ್ರು ಬಂದಾರ ಅದು ಬಾಗ್ಲ ತೆಗಿ ಒಂದು ಸ್ವಲ್ಪ ತಮ್ಮ ಸಾಹೇಬ್ರು ಬಂದಾರ ಬಾಗ್ಲ ತೆಗೋ ರಾಯಲಿಟಿ ಐತಲ್ಪ ನಂದು ಹೇಳಿದ್ರಿ ದಯವಿಟ್ಟು ತೋರಿಸ್ರಿ ಸರ್ ಪ್ಲೀಸ್ ಮಾಲಕ್ನ ಇದ್ರೆ ನೀ ಯಾಕೆ ಗಾಡಿ ನಡೆಸ್ತಿ ಮಾಲಕ್ನೇ ಬರ್ತಿದ್ದ ಗಾಡಿ ನಡ್ಸಕ ರಾಯಲಿಟಿ ನೀ ಯಾಕೆ ತಂದಿ ಯಾರ ಕಡೆ ಅವ್ರ ಕಡೆ ಕೊಟ್ಟು ನೀ ಏನು ಮಾಡ್ದಿಲ್ಲ ನೀ ಯಾಕೆ ಬಂದಿ ಇಲ್ಲಿಗೆ ಅಲ್ಲ ಹಚ್ಚಲೋ ಗಾಡಿ ನೀ ಹೆಂಗ್ ಬಂದಿ ತಪ್ಪಲ್ಲ ಮತ್ತ ಹಚ್ಚಕತ್ತಿಲ್ಲ ಹುಡುಗ ರಾಯಲಿಟಿ ಇಲ್ಲ ನೀನ್ ಹೆಂಗ್ ತಂದೆಪ್ಪ ರಾಯಲಿಟಿ ಇದ್ರೆ ಇರ್ಲಾರ್ದೆ ನೀ ಹೆಂಗ್ ತಂದಿ ಗಾಡಿನ ಹಾಕಿಸ್ಕೊ ಮೊಬೈಲ್ ಕರ ಏನಿಲ್ರಿ ನಾಟಕ ಮಾಡ್ತಾರ ಎಲ್ಲ ನಾಟಕ ಅವ್ರದ್ರಿ ಕಳ್ಳ ನಾಟಕ ಅದ ಏನಿಲ್ಲ ನೋಡ್ರಿ ನಿಮಗೆ ಗುಟ್ಕ ತಿಂತಾನದ ಇಲ್ಲ ಅವನು ಸರ್ ಅವ್ನು ಡಿಡಿ ಚೆಕ್ ಮಾಡಿ ಸರ್ ಪ್ಲೀಸ್ ಯಾಕಂದ್ರೆ ಅವನು ಡಿಡಿ ಚೆಕ್ ಮಾಡಿ ಅವ್ನು ಡ್ರಿಂಕ್ ಮಾಡಿರ್ತಾನೆ ಪ್ಲೀಸ್ ಯಾಕಂದ್ರೆ ರಿಕ್ವೆಸ್ಟ್ ಈಗ ಅವನು ಬರ್ತಾನೆ ಅವನು ಕುಡಿದಾನ ಅವ್ನು ಚೆಕ್ ಮಾಡಿ ಅವನು ಡಿಡಿ ಆಗಿರಲಿಲ್ಲ ಸರ್ ಡ್ರಿಂಕ್ ಮಾಡಿದಾನ ಅದನ್ನ ಚೆಕ್ ಮಾಡೋದು ಚೆಕ್ ಮಾಡಿ ಸಾಹೇಬ್ರ ಕಿಮ್ಮತ್ತಿಲ್ಲ ಅಂದ್ರೆ ಹೇಗೋ ಹುಡುಗ ಪೊಲೀಸ್ ಇಲಾಖೆಗೆ ಕಿಮ್ಮತ್ತಿಲ್ಲ ಅಂದ್ರೆ ಹೆಂಗೆ ಅವ್ರಿಗೆ ನನಗೇನು ಮಾಡ್ತಾರೆ ಅನ್ನೋಂಥ ವಿಚಾರ ಇದೆ ರಾಯಲಿಟಿ ಏನು ಮಾಡ್ತಾರೆ ಗೊತ್ತಾಗ್ತದೆ ಅವಂಗ ರಾಯಲಿಟಿ ಇದ್ರೆ ಇವನೇ ಬರ
ರಾಜಕೀಯ ಅಂದ್ರೆ ಹಣೆ ಬರ ಚೇಂಜ್ ಆಗ್ತದ. ಬರ್ಲಿ ಏನೂ ಇಲ್ತಾರ ಇವ್ರದ್ದು ಏನೂ ಇಲ್ರಿ ಅವ್ರು ಇರ್ತಾರ ಅವ್ರು ಮಾತಾಡ್ತಾರಲ್ಲ ಅದೇ ತಮ್ಮ ಅದನ್ನೇ ಪ್ರೀತಿದೆ ಸರ್. ಮರ್ಯಾದೆ ಭಾವನೆ ಇದೆ ಏನಿಲ್ಲ ಅಲ್ಲಿ. ಯಾರ್ದು ಗಾಡಿ ಯಾರ್ದು ಅವ್ರ ಮುಂದೆ ಸಾಹೇಬ್ರ ಮುಂದೆ ಅವ್ರದ್ದು ಹಿಂಗೆ ಬಾಟಲ್ ತಗೋತಿಲ್ಲ. ಯಾರು ಮಾಳು ಪೂಜಾರಿ ಮಾಳು ಪೂಜಾರಿ ಅವರ ಅಲ್ಲೋ ಅಟ್ಲೀಸ್ಟ್ ಏನಪ್ಪ ಅವ್ರು ಬಂದಾಗ ಅಂದ್ರೆ ಸರ್ ರಾಯಲಿಟಿ ಇಲ್ಲ ಸರ್ ನಾನು ತರ್ಸ್ಕೊತೀನಿ ಹಾಕೊಳ್ತೀನಿ ನನ್ನ ಭಾವನೆ ಬೇಕಲ್ಲ. ಅಲ್ಲ ನೀನು ಹಂಗೆಲ್ಲ ನಡ್ಕೊಳ್ತೀನಿ ನೀ ಏನಪ್ಪ ನೀನೇ ಸ್ಟಾರ್ ಹೊಡೆದು ಹಾಕೊಂಡು ಸಾಹೇಬ ನೀ ಏನು ನಾನು ಕಿತ್ಕೋ ನಂಗೆ ನಿಂತ್ರ ಹೆಂಗ ಹುಡುಗ ಅಟ್ಲೀಸ್ಟ್ ಅವ್ರ ಘನತೆಗೆ ಅವ್ರಿಗೆ ಯೂನಿಫಾರ್ಮ್ ಅವ್ರ ಕಿಮ್ಮತ್ ಕೊಡ್ರಿ ಅಂದ್ರೆ ಯಾವ ಲೆಕ್ಕದಾಗ ಇಟ್ಕೊಂಡಿದ್ರಿ. ಇಲ್ಲ ಪ್ಲೀಸ್ ಲೈಸೆನ್ಸ್ ಗಾಡಿ ಲೈಸೆನ್ಸಾ ಅಲ್ಲೋ ಅಲ್ಲಿ ನಿನ್ನ ಗಾಡಿ ಲೈಸೆನ್ಸ್ ಮಾಲಕರ ಕಡೆ ಐತೆ ಮತ್ತು ನಿಂದು ಏನೂ ಇಲ್ಲ ಅವ್ರ ಮಾಲಕರ ಕಡೆ ಅದು ನನಗೆ ನಿಂದು ಏನಿಲ್ಲ ನಿಮ್ಮ ಮಾಲಕರ ಕಡೆ ಎಲ್ಲ ಲೈಸೆನ್ಸ್ ಅವ್ರ ಕಡೆ ಐತಿ ಮತ್ತು ಅದ್ರದ್ದು ರಾಯಲಿಟಿನೂ ಅವ್ರ ಕಡೆ ಐತಿ ಮತ್ತು ಏನಿಲ್ಲ ಎಲ್ಲನೂ ಅವ್ರ ಕಡೆ ಐತಿ. ಅಲ್ಲ ಸುಳ್ಳು ಹೇಳೋದಕ್ಕಾದ್ರೂ ಅಟ್ಲೀಸ್ಟ್ ಏನು ಬಾ ಮತ್ತು ನಿಮ್ಮ ಮ್ಯಾಗೆ ದುಡ್ಕೊಂಡು ತಿನ್ನೋರ ಮ್ಯಾಗೆ ನಮ್ದೇನು ತಪ್ಪಿಲ್ಲ. ಆದರೆ ಇಂಥವು ಕಳ್ಳ ವಸ್ತುಗಳನ್ನ ಸಾಗಿಸೋದು ತಪ್ಪೇ ಅಲ್ಲ. ಎಷ್ಟು ಕೊಡ್ತಾರೆ ಮಾಲಕರು ಸಂಬಳ? ಸಂಬಳನೂ ಗೊತ್ತಿಲ್ಲ ನಿನಗೆ? ಒಂದು ಟ್ರಿಪ್ಪಿಗೆ 3,000. ಮತ್ತು ಅದು ಬರ ಹಿಂಗಾರು ಹೇಳೋಣ ಕರೆಕ್ಟ್ ಇದು ಹೌದಿಲ್ಲ? ಕನಿಷ್ಠ ಪಕ್ಷ ಒಂದು 3,000 ಎಲ್ಲಿಂದ ತರ್ತೀರಿ? ಎಷ್ಟು ದೂರ ಎಷ್ಟು ಕಿಲೋಮೀಟ್ರ್ ನಾವು ಹೋಗ್ತೀರಿ? ಆಲಿಮೆಟ್ಟಿಂದ ಇಲ್ಲಿಗೆ ಅಂದ್ರೆ ಎಷ್ಟು ಒಂದು 60-70 ಕಿಲೋಮೀಟ್ರ್? 70 ಕಿಲೋಮೀಟ್ರ್ ಪರವಾಗಿಲ್ಲ. ಅದರ ಸಂಬಳ ಚಲೋ ಕೊಡ್ತಾನೆ. ಆದರೆ ಇದು ಇಷ್ಟು ಹೇಳ್ಬೇಕು ನೀವು ಮಾಲಕರೇ ನೀವು 10% ತಿನ್ನಿರಿ ಅದ್ರ ₹1 ಕೊಡ್ರಿ ನಮಗೆ ನಾವು ಬಡವ್ರ ರೀತಿ ಹೇಳ್ಬೇಕಲ್ಲ. ಏನು ನಿಮ್ಮ ಹೆಸರೇನು? ಜಗ್ಗು ನಾಯಕವರಾ? ಸರಿ ಪೇ ಮಾಡಿದ್ದೇವೆ. ಹೊಯ್ಸಳ ಗಾಡಿಯವರು ಬಂದಿದ್ದಾರೆ. ಅದರ ಜೊತೆಯಲ್ಲಿ ನಿಡಗುಂದಿ AS ಆಗಿರ್ತಕ್ಕಂಥ ದಡ್ಡಿ ಸರ್ ಏನಪ್ಪ ಇಲ್ಲಿವರೆಗೂ ನಮಗೆ ಸಹಾಯ ಮಾಡಿದ್ರು ಮತ್ತು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕಂದರೆ ಒಂದಿಷ್ಟು ನಮ್ಮ ಜೊತೆ ನಿಂತ್ಕೊಂಡು ಆ ಗಾಡಿ ಏನಪ್ಪ ಅಂದ್ರೆ ಯಾರು 112 ಬರೋವರೆಗೂ ಅವರು ಇಲ್ಲಿಗೆ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸ್ತೇನೆ. ಈಗ ಅವರು ಹೊಯ್ಸಳ ಗಾಡಿಯವರು ಬರ್ತಿದ್ದಾರೆ. ಅವರಿಗೆ ಒಂದಿಷ್ಟು ನಾನು ಮಾತಾಡ್ಸೋಣ. ಈ ಗಾಡಿ ಪರಿಸ್ಥಿತಿ ಈ ಥರ ಇದೆ ಅಂತ. ಈ ಗಾಡಿ ಏನಪ್ಪ ಅಂದ್ರೆ ಈಗಾಗಲೇ ಎರಡು ಗಾಡಿ ಇದ್ದಾರೆ. 2 ಡ್ರೈವರ್ ಓಡಿದ್ದಾರೆ ಸರ್. 2 ಡ್ರೈವರ್ ಓಡಿದ್ದಾರೆ. ಇಲ್ಲ ಡ್ರೈವರ್ ಇಲ್ಲಿ ಒಳಗೆ ಕೂತಾರ ಒಳಗೆ ಹೊಲ್ದಾಗ ಕೂತಾರೆ ಇಲ್ಲೇ ಕೂತಾರೆ ಅವರು ಏನು. ಮತ್ತು 2 ಗಾಡಿಗಳೇನಪ್ಪ ಅಂದ್ರೆ ಅವಕ್ಕೆ ಏನಪ್ಪ ಅಂದ್ರೆ ರಾಯಲಿಟಿ ಇಲ್ಲ. ಡ್ರೈವರ್ಗಳಿಗೆ ಡ್ರೈವರ್ ಲೈಸೆನ್ಸ್ ಇಲ್ಲ. ಅದ್ರ ಜೊತೆ ಓವರ್ಲೋಡು ಹಾಕಿದ್ದಾರೆ. ಅದಕ್ಕೆ ಇಬ್ಬರು ಡ್ರಿಂಕ್ ಮಾಡಿದ್ದಾರೆ, ಗಾಂಜಾ ಡ್ರಿಂಕ್ ಮಾಡಿದ್ದಾರೆ ಸರ್. ದಯವಿಟ್ಟು ನಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತೀವಿ ಅದು ಎರಡನ್ನೂ ಹ್ಯಾಂಡ್ ಓವರ್ ತೊಗೊಳ್ರಿ. ಸಂಬಂಧಪಟ್ಟ ಇಲಾಖೆ RTO ಇಲಾಖೆಯಲ್ಲಿ ಮೈಸೂರು ಜುವಾಲಜಿ ಆಗಲಿ ಎಲ್ಲರಿಗೂ ಬರೀರಿ. ನಮ್ಮ ಮುಂದೆ ನನಗೊಂದು ವರದಿ ಕೊಡಾಕ್ತೀರಿ ಸರ್. ನಾನು ಮತ್ತೆ ಬರ್ತೀನಿ. ರೂರಲ್ ಠಾಣೆಗೆ ಅದು ಬರ್ತದೆ ಅಂತ ಹೇಳ್ತಿದ್ದಾರೆ ಅವರು ಸರ್ಗೆ. ರೂರಲ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಠಾಣೆ ವಿಜಯಪುರದ ವ್ಯಾಪ್ತಿಯಲ್ಲಿ ಹಿಡಿದಿದ್ದೀವಿ. ಮತ್ತು ಈ ಕುರಿತು ಏನಪ್ಪ ಅಂದ್ರೆ ನಾವು ಅವರಿಗೆ ಸತತವಾಗಿ 1.5 ಗಂಟೆ ಆಗಿರ್ಬೋದು, 1.5 ಗಂಟೆ 2 ಗಂಟೆ ಆಗಿರ್ಬೋದು. ನನಗನ್ಸ್ಬಿಟ್ಟು 2 ಗಂಟೆ ಆಯ್ತು ನಾವು ಇದೇ ಜಾಗದಲ್ಲಿದ್ದು. ಮತ್ತು ಪೊಲೀಸ್ ಇಲಾಖೆಗೆ ನಾವು 112 ಮೂಲಕ ಕರೆಯನ್ನು ಮಾಡಿದ್ದೀವಿ. 112ದವರು ಈಗ ನಮ್ಮ ಹತ್ರ ಅವ್ರು ಬಂದಿದ್ದಾರೆ. ಅವಾಗೆ ಬಂದು ಮಾಡಿ ಅದನ್ನು ಒಂದಿಷ್ಟು ನೋಡಿದ್ದಾರೆ. ಬಟ್ ಅವರು ಏನಪ್ಪ ಅಂದ್ರೆ ಇವೆರಡು ಏನು ಅಕ್ರಮವಾಗಿ ಮರಳುಗಾರಿಕೆ ನಡೆಸ್ತಕ್ಕಂಥ ಡ್ರೈವರ್ಗಳು ಏನಪ್ಪ ಅಂದ್ರೆ ಅವರು ಓಡೋಗಿದ್ದಾರೆ ಮತ್ತು ಗಾಡಿಗಳನ್ನು ಇಲ್ಲೇ ಇದ್ದಾವೆ. ಈ ಅಕ್ರಮ ಮರಳುಗಾರಿಕೆ ಒಂದು ದಿನಕ್ಕೆ 50-60 ಟ್ರಿಪ್ಗಳನ್ನಪ್ಪ ಅಂದ್ರೆ ನಿರಂತರವಾಗಿ ಸಾಕ್ತವೆ. ಹೌದಾ? ಇದು ಸಾಕ್ತಿಲ್ಲ, ಸಾಗಲಿಕ್ಕೆ ಏನಪ್ಪ ಅಂದ್ರೆ ಇದು ದೊಡ್ಡ ಮಟ್ಟದ ಕೈವಾಡುಗಳಿದ್ದಾವೆ. ಏನು ವಿಜಯಪುರ ಜಿಲ್ಲೆಯಲ್ಲಿ ಮಾನ್ಯ ಏನಪ್ಪ ಅಂದ್ರೆ ನಾವು ಮುಖ್ಯಮಂತ್ರಿಗಳಿಂದ ಪದಕವನ್ನು ಪಡೆದೆವು. ಪದಕ ಪಡೆದವರ ಏನಂತಾರಲ್ಲ ಅಧೀನದಲ್ಲಿ ನಡೆಯುವ ಠಾಣೆಗಳಲ್ಲಿ ಏನಪ್ಪ 50-60 ಟ್ರಿಪ್ಪು ಸುಖಸಾಗ್ತೈತಿ. ಮುಖ್ಯಮಂತ್ರಿ ಪದಕ ಪಡೆದಂಥ ಪುಣ್ಯಾತ್ಮರು ನೀವು ಇದ್ದೀರಲ್ಲ, ನಿಮ್ಮ ಅಧೀನದಲ್ಲಿ ಏನಪ್ಪ ಇದೊಂದೇ ವಿಷಯ ಅಲ್ಲ. ರಗಡ ನಾನು ಹೇಳ್ಬಾರ್ದನ್ನ ಮಾವ ಇಟ್ಕೊಂಡು ಮಟ್ಕ ಇಟ್ಕೊಂಡು ಇಸ್ಪೆಟ್ ಇಟ್ಕೊಂಡು ಎಷ್ಟು ಕ್ಲಬ್ನಿಂದ ಏನೇನು ಬರ್ತಾವೆ ನಮ್ಗೆ ಚೆನ್ನಾಗಿಲ್ಲ ಗೊತ್ತಿದ್ದಾವ. ಅದಕ್ಕೆ ಈಗ ಒಂದು ವಿಷಯವನ್ನು ನಾವು ಹೇಳ್ತಿದ್ದೀವಿ. ಕಳೆದ 2 ತಾಸಾದ ಸಟಕ್ಕೆ ಈಗ ಅಕ್ರಮವಾಗಿ ನಾವು ಏನು ಅಕ್ರಮವಾಗಿ ಸಾಗಿಸ್ತಕ್ಕಂಥ ಮರಳನ್ನು ಇವತ್ತು ತಡೆ ಹಿಡಿದು 2 ತಾಸಾದ್ರೆ ವೇಟ್ ಮಾಡಿದ ಸಟಕ್ಕೆ ಒಬ್ಬರು ಪೊಲೀಸರು ಹ್ಯಾಂಡ್ ಓವರ್ ತೊಗೊಳಕ್ಕೆ ಬರ್ತಾಯಿಲ್ಲ ಠಾಣೆಗಳಿಂದ. ಏನು ಉದ್ದೇಶ ಏನು? ಯಾವ ಉದ್ದೇಶಕ್ಕೆ ಬರ್ತಾಯಿಲ್ಲ? ಹೇಗಾದ್ರೂ ಮಾಡಿ ಅವ್ನು ಯಾವನೋ ಬಂದು ತೊಗೊಂಡು ಹೋಗ್ಬಿಡ್ತಾನೆ ವಾಪಸ್ ಅನ್ನೋದು. ಇವತ್ತು ಏನು ಅಧಿಕಾರಿ ವರ್ಗದವ್ರು ಮಾಡಬೇಕಾದ ಕೆಲಸವನ್ನು ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಮಾಡಬೇಕಾದ ಕೆಲಸವನ್ನು, ಈ ಜಿಲ್ಲೆಯ SP ಅವ್ರು ಮಾಡಬೇಕಾದ ಕೆಲಸವನ್ನು, ಈ ಜಿಲ್ಲೆಯ ಮೈನ್ಸ್ ಆ್ಯಂಡ್ ಜಿಯೋಲಜಿ ಅಧಿಕಾರಿಗಳು ಮಾಡಬೇಕಾದ ಕೆಲಸವನ್ನು, AC ಅವ್ರು ಮಾಡಬೇಕಾದ ಕೆಲಸವನ್ನು, ಸ್ಥಳೀಯ ಠಾಣಾ ಏನು ಪೊಲೀಸ್ ಅಧಿಕಾರಿಗಳು ಮಾಡಬೇಕಾದ ಕೆಲಸವನ್ನು, RTO ಅಧಿಕಾರಿಗಳು ಇದೆಲ್ಲ ಮಾಡಬೇಕಾಯ್ತು. ನನಗನ್ಸೋ ಮಟ್ಟ RTO ಅಧಿಕಾರಿಗಳಿಗೆ ಇದರಲ್ಲಿ ಚೆನ್ನಾಗಿ ಏನಪ್ಪ ಅಂದ್ರೆ ಹಪ್ತಾ ವಸೂಲಿ ಹೋಗುತ್ತೆ RTO ಅಧಿಕಾರಿಗಳಿಗೆ. ಯಾಕಂದರೆ RTO ಅಧಿಕಾರಿಗಳು ಏನು 3 ಬಿಟ್ಟು ನಿಂತಹ ಅಧಿಕಾರಿಗಳು ಇರ್ತಾರೆ. ನಮ್ಮ ಜಿಲ್ಲೆ ಅಂತ ಚೆನ್ನಾಗಿ 3 ಬಿಟ್ಟು ಅದಾರ. ಯಾಕಂದರೆ ಇವರಿಗೆ ಯಾಕಂದರೆ ಇದೆಲ್ಲ ಗೊತ್ತಿರೋದು RTO ಅಧಿಕಾರಿಗಳು.
ಹಾಗಾಗಿ ಅವರಂತರೂ ಆರ್ ಟಿ ಅಧಿಕಾರಿಗಳು ಇದ್ದಾರೋ ಇಲ್ಲೋ ಜೀವನದಾಗ ಗೊತ್ತಿಲ್ಲ, ಅವರಂತರೂ ಹಿಡಿದಿದ್ದು ಉದಾಹರಣೆಗಳು ನಾನು ನೋಡಿಲ್ಲ. ಹಾಗಾಗಿ ಇದು ಈ ಥರ ಕೆಟ್ಟ ವಾತಾವರಣದಲ್ಲಿ ಇದ್ದೀವಿ ನಾವು. 2 ಗಂಟೆ ಮೇಲೆ ಆಯಿತು, 2 ಗಂಟೆ ಮೇಲೆ ಆದರೂ ಸದ್ಯಕ್ಕೆ ಒಂದು ಗಾಡಿಯನ್ನು ತರವಿ ನಿಂತಿರೋದಕ್ಕೆ ಅವರು ಯಾರೂ ಬರ್ತಾ ಇಲ್ಲ, ಗಾಡಿಯನ್ನು ನೋಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಹೀಗಾಗಿ ನಾವು ಏನಪ್ಪ ಅಂದ್ರೆ ಈಗ ಇಲ್ಲಿರ್ತಕ್ಕಂಥ ಏನಪ್ಪ ಅಂದ್ರೆ 1 2 ಅಧಿಕಾರಿಗಳಿಗೆ ನಾನು 2 ಗಂಟೆಯಿಂದ ಕಾಯ್ತಿದ್ದೀವಿ. 2 ಗಂಟೆ ನಂತರದಲ್ಲಿ ಸದ್ಯಕ್ಕೆ ಅವರು ಯಾರೂ ಠಾಣೆಯವರು ಯಾರೂ ಬರ್ತಾ ಇಲ್ಲ ಏನಪ್ಪ. ಹಾಗಾಗಿ ಮೇಲಾಧಿಕಾರಿಗಳು ಏನಾದರೂ ಹೇಳಿರ್ಬೇಕು, ಫೋನ್ ಹಚ್ಚಿ ಹಿಡಿಬೇಡೋಲೇ, ನನಗೆ ತಿಂಗಳ ಮಂತ್ಲಿ ಕೊಡ್ತಾರಲ್ಲೇ, ಹಿಡಿಬೇಡೋಲೇ, ಏನು ಹೇಳಿ ಅವ್ರಿಗೆ ಉತ್ತರ ತಂದಿರಬೇಕು. ಪುಣ್ಯಾತ್ಮ ಯಾವನಾದ್ರು ಮೇಲಾಧಿಕಾರಿ ಅಂದಲ್ಲಿ ಅವರು ಬರ್ತಾ ಇಲ್ಲ ಅನ್ನುವಂಥ ವಿಚಾರ. ಹಾಗಾಗಿ ನನಗೆ ಏನು ಸರ್ ಬಂದಿದ್ದಾರೆ ಸರ? ಬಂದರೆ ಒಳ್ಳೇದು, ಬಂದರೆ ಖುಷಿ ಆಯಿತು ನನಗೆ. ಯಾಕಂದರೆ ಯಶೋಧನ ಪಾಪ ಅವರು ಯಶೋಧನ ನಮ್ಮ ಸಲಿದೆ ಅವರು ನಮ್ಗೆ ಸತ್ತತ್ರ ಎಲ್ಲ ಅವರು ಬಂದು ಬಾಳ್ತಾನೆ ಇತ್ತು. ಬಂದು ಫೋನ್ ಹಚ್ಚೋರು ಸರಿಯಾಗಿ ನಾನು ಅಲ್ಲಿದ್ದೀನಿ ಇಲ್ಲಿದೆ ಅಂತ ಹೇಳ್ತಿದ್ರು. ಅದಕ್ಕೆ ನನಗೆ ಹೀಗೆಲ್ಲ ಆಗ್ಯಾವೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಇದನ್ನು ಏನಪ್ಪ ಅಂದ್ರೆ ಹೇಗಾರು ಮಾಡಿ ತಡೆಗಟ್ಟಬೇಕು ಅಂತೇಳಿ ಈಗ ಅಕ್ರಮವಾಗಿ ನಡ್ತಕ್ಕಂಥ ಮರಳುಗಾರಿಕೆಯನ್ನು ತಡೆಗಟ್ಟಲಿಕ್ಕೆ ಏನಪ್ಪ ಸಾಧ್ಯವೇ ಇಲ್ಲ ಅನ್ನೋವಂಥ ಪರಿಸ್ಥಿತಿಯಲ್ಲಿದೆ. ಎಲ್ಲರಿಗೂ ಮೊದಲೇ ಇದೆ ಇದರಲ್ಲಿ, ಇಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಹಗಲು ರಾತ್ರಿಗಳು ಇಷ್ಟು ಗಾಡಿಗಳು ಹೋಗ್ತಾವಂದ್ರೆ ನಿಮ್ದು ಕೈವಾಡಿಲ್ಲರು ಹೋಗ್ತಾವನು ಸುಮ್ಮನೆ ಏನು ನಿಮಗೆಲ್ಲ ಕಣ್ಣು ಮುಚ್ಚೆ ಕೊಡ್ತಿರ್ತಾನೆ ಎಲ್ಲ. ಯಾವನೋ ಒಬ್ಬ ಆಟೋದಾಗ ಏನಪ್ಪ ಅಂದ್ರೆ 2 ಸೀಟ್ ಹಾಕೋ ಬದಲಿ 3 ಸೀಟ್ ಹಾಕದ, 3 ಸೀಟ್ ಹಾಕಲಿ 4 ಸೀಟ್ ಹಾಕಿದ್ರೆ ಗರ್ಕನೇ ಹೇಳ್ತಿರಲ್ಲ, ಎಳೆನ ಹಂಗೆ ಕಿಸಿದಾಗ 500 ರೂಪಾಯಿ ತುರ್ಕೊಂಡು ಬಿಡ್ತಿರ್ಲಪ್ಪ. ಮೇಲಾಧಿಕಾರಿಗೆ ದುಡ್ಡು ಕೊಡ್ತಿದ್ದೀನಿ ನಾವೇನಪ್ಪ ಅಂದ್ರೆ ಅಂತ ತಿಳ್ಕೊಂಡು ಹೇಳಿ ಅಹಮ್ದಿಂದ ಹಿಂಗೆ ಸ್ಟಾರ್ ಹಿಂಗೆ ಹಾಕೊಂಡು ಮಾಡಿ ಹಿಂಗೆ ಹೋಗೋದು ಗ್ಲಾಸ್ ಆಗ್ತಾಯಿದ್ದ. ನನಗೆ ಒಳಗೆ ಕುದಿತಾ ಇತ್ತು, ನಾನೇನಾದ್ರೂ ಪೊಲೀಸ್ ಆಗಿದ್ದರೆ 2 ಕಪಾಳಿ ಬಿಡ್ತಾಯಿದ್ದೆ. ಅಂದರೆ ಎಷ್ಟು ಕೆಟ್ಟ ವ್ಯವಸ್ಥೆ ಮಧ್ಯೆ ನಮ್ಮ ಸ್ಥಿತಿಯನ್ನು ನಾವು ತಂದುಕೊಂಡಿದ್ದೀವಿ. ಇಲಾಖೆ ಯಾವತ್ತ ತನ್ನ ಸ್ಥಿತಿಯನ್ನು ತಂದುಕೊಂಡಿದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಿತ್ತು. ಭಾಳ ಕೆಟ್ಟ ಪರಿಸ್ಥಿತಿಯನ್ನು ಇಲಾಖೆನೇ ತಂದುಕೊಂಡೈತಿ, ಮತ್ತೇನು ಇಲ್ಲಿ ವ್ಯವಸ್ಥೆ ಇಲ್ಲ, ಅವರೇ ಮಾಡ್ಕೊಂಡಿದ್ದಾರೆ ನೀವು ವ್ಯವಸ್ಥೆ. ಈಗ ಸಮಯ ಏನಪ್ಪ ಅಂದ್ರೆ ನಾವು ಸಮಯ ಹತ್ತತ್ರ ಏನಿಲ್ಲ, ನಾವು 2 ಗಂಟೆಯಿಂದ ನಾವು ಇಲ್ಲಿ ವೇಟ್ ಮಾಡ್ತಿದ್ದೀವಿ. 2 ಗಂಟೆಯಿಂದ 5 ಗಂಟೆ ಆದರೂ ನೀವು ಯಾರೂ ಇಲ್ಲಿ ಬರ್ತಾ ಇಲ್ಲ ಅಂದರೆ ಏನು ನಿಮ್ಗೆ ಕುಮ್ಮಕ್ಕು? ನಿಮ್ಗೆ ಎಷ್ಟು ಮಂತ್ಲಿ ಹೋಗ್ತೈತಿ ಇದರಲ್ಲಿ? ಪ್ರತಿ ಗಾಡಿಯವ್ರದ್ದೇ ನೀವೇನಪ್ಪ ಅಂದ್ರೆ ಇಷ್ಟೆಲ್ಲ ಮಾಡ್ತೀರಿ. ಕಣ್ಣೆದ್ರಿಗೆ ಇಟ್ಟು ಗಾಡಿಗಳು ಹೋಗ್ತಾವೆ. ಇದು ಒಂದಿನ ಪುರಾಣಿದು, ದಿನಾಲೂ ಹೋಗ್ತಾವೆ ಗಾಡಿಗಳನ್ನು. ಮತ್ತು ಗಾಡಿ ತೆಗೆದುಕೊಂಡು ಹೋಗುವಂಥ ಉಸುಕು ತೊಗೊಂಡು ಹೋಗೋರಿಗೆ ಯಾವುದೋ ಭಯ ಇಲ್ಲ ಅಂದರೆ ಇವರೇ ಬಿಡ್ತಾರೆ. ಭಯ ಇಲ್ಲ ಅಂದರೆ ಏನು ಕಾರಣ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಅವರಿಗೆ ನಾನು ದುಡ್ಡೇ ಲಂಚವನ್ನು ಕೊಡ್ತಿದ್ದೀನಿ, ಇವಂದೇ ಆದರೆ ಬಿಡೇ ನನಗೈತೆ ಅವ್ರಿಗೆ. ನಾನು ನೇರವಾಗಿ ಬಂಡಲ್ ಕೊಟ್ಟು ಕಳಿಸಿದ್ದೀನಿ. ನೀವು ಯಾರು ನಡು ಕಾಂಜಿ ಪಿಂಜಿ ಏನಪ್ಪ ಅಂದ್ರೆ ಯಾವ ಅಧಿಕಾರಿ ಹಿಡಿದ್ರು ನನಗೇನು ಆಗ್ತೈತಿ, ಯಾವ ಸಂಘಟನೆಗಳು ಹಿಡಿದ್ರು ನನಗೇನಾಗೋದು? ದೊಡ್ಡ ಮಟ್ಟದ ಕುಂಡಿಗಳಿಗೆ ರೊಕ್ಕ ಕೊಟ್ಟಿದ್ದೀನಿ. ದೊಡ್ಡ ಮಟ್ಟದ ಅಧಿಕಾರಿ ವರ್ಗದವರಿಗೆ, ದೊಡ್ಡ ಮಟ್ಟದ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಯವರಿಗೆ ಬಂಡಲ್ಗಟ್ಟಲೆ ಸಾಗಿಸಿದ್ದೀನಿ. ತಳ ಹಂತದ ನೌಕರರು ನನಗೆ ಹಿಡಿದ್ರೆ ನಾನು ಬಿಡಿಸ್ತಾರೆ, ತಳ ಹಂತದ ಯಾವ ಸಂಘಟನೆ ಹಿಡಿದ್ರು ಅವ್ರಿಗೆ ಬಿಡಿಸ್ತಾರೆ ಅನ್ನೋದು ಒಂದೊಂದಿಷ್ಟು ವಿಚಾರಗಳಿದೆ. ಹಾಗಾಗಿ ನಾನು ಅವರಿಗೆ ಕೇಳಬೇಕಂತ ಅವ್ರಿಗೆ ಕೇಳ್ತೀನಿ. ಈಗ ಯಾರು ಅಧಿಕಾರಿ ಬರ್ತಾರೆ ನಾವು ಇವರು ಬಂದಿದ್ದಾರಾ ಅವರು ಗುರು. ಈಗ K29600929 ಗಾಡಿ ನಂಬರ್ ಮೇಲೆ ಒಬ್ಬರು ಸರ್ ಬಂದಿದ್ದಾರೆ. ಸರ್ ತಮ್ಮ ಹೆಸರು ಪ್ಲೀಸ್? ಎಲ್ಲಡಿಗೆ ಸರ್ ಬಂದಿದ್ದಾರೆ. ನಾವು ಈಗ ಅವರು ಕಾರ್ಯನಿರ್ವಹಿಸಲು ಇಲ್ಲ ಏನು ಪ್ಲೀಸ್ ಅದನ್ನೇ ಸರ್ ನಿಮ್ಗೆ ಕೊಡ್ತಿದ್ದು ತಮ್ಮ ಸಾಕ್ಷಿ ಬೇಕಲ್ಲ, ಹ್ಯಾಂಡ್ ಓವರ್ ಮಾಡ್ತಿದ್ದೇವೆ ತಂದು ಅದಕ್ಕೆ ಹೇಳ್ತಾ ಇರೋದು. ಈಗ ಸರ್ಗೆ ನಾವು ಅವರಿಗೆ ಈಗ ಏನು 2 ಗಂಟೆಯಿಂದ ವೇಟ್ ಮಾಡ್ತಿದ್ದೀವಿ ಸರ್. ನೀವು ಇದ್ದೀವಿ ಅದು ಸರ್ ದಯವಿಟ್ಟು ಅದನ್ನು ಹ್ಯಾಂಡ್ ಓವರ್ ತೊಗೊಳ್ರಿ ತಾನೆ. ಅದ ಸರ್ ಈಗ ನಾವು ಹ್ಯಾಂಡ್ ಓವರನ್ನು ಕೊಡ್ತಿದ್ದೀವಿ. 1 2 ದವರು ಇಡ್ತಾನೆ ಪಾಪ ಅವು ಎಷ್ಟು ಕಾಯ್ದಿದ್ದಾರೆ. ಈಗ ಅವ್ರು ಹ್ಯಾಂಡ್ ಓವರ್ ಕೊಟ್ಟ ಮೇಲೆ ನಾವು ಏನಂದರೆ ಅದು 2 ಅದನ್ನು ವಿಡಿಯೋ ತೊಗೊಳ್ರಿ, ಅದನ್ನ ಇದೆ ಸಾಕ್ಷಿ. ಈಗ ಅವ್ರು ಸರ್ಗೆ ಏನಪ್ಪ ನಾವು ಈಗ ಹ್ಯಾಂಡ್ ಓವರ್ ಕೊಡ್ತಾ ಇದ್ದೀನಿ. ಬೆಳಗ್ಗೆ ಬಂದು ಮತ್ತೆ ಠಾಣೆಯಲ್ಲಿ ಯಾವೆಲ್ಲ ಇಲಾಖೆಗಳಿಗೆ ಇವರು ಪತ್ರಗಳನ್ನು ಬರೆದ್ರು, ಮೆನ್ಷನ್ ಜಿಯೋಲಜಿ ಆಗಲಿ, RTO ಅಧಿಕಾರಿಗಳು ಏನೆಲ್ಲ ಮಾಡಿದ್ರು, ಮತ್ತು ಅವರಿಗೆ DD ಚೆಕ್ ಮಾಡೋಕೆ ಇಬ್ಬರು ಏನಪ್ಪ ಕುಡಿದಿದ್ದಾರೆ, ಗಾಡಿ ನಡೆಸೋರು ಕುಡಿದಿದ್ದಾರೆ. ಮತ್ತು ಗಾಡಿಗೆ ಯಾವುದೋ ಯಾವ ನಾಮಫಲಕಗಳಿಲ್ಲ, ಓರ್ ಏನಪ್ಪ ತುಂಬಿಕೊಂಡಿದ್ದಾರೆ. ಇದು ಅವ್ಯಾವತ್ತ ದಿನಕ್ಕೆ ಏನಿಲ್ಲ ಅಂದರೆ 50 ರಿಂದ 60 ಗಾಡಿ ಹೋಗ್ತಾವೆ, ಅದು ಕಣ್ಣೆದುರಿಗೆ ಹೋಗ್ತಾವೆ. ಹಾಗಾಗಿ ನಾನು ಬೆಳಗ್ಗೆ ಬಂದು ಕೇಳ್ತೀನಿ. ಅದಕ್ಕೆ ಸರ್ಗೆ ಏನಪ್ಪ ನಾನು ಇದು ಅವ್ರಿಗೆ ಹ್ಯಾಂಡ್ ಓವರ್ ಕೊಡ್ತಿದ್ದೀನಿ. ಹಾಗಾಗಿ ಸರ್ ತಮ್ಮ ಸುಪರ್ದಿಗೆ ಕೊಡ್ತಿದ್ದೀನಿ, ದಯವಿಟ್ಟು ಕ್ರಮ ದಯವಿಟ್ಟು ಸರ್ ಇದ್ದಾರೆ.